ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ ಇಲ್ಲಿ? ಯಾಕೆ ಏನಾಗ್ತದೆ? ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ಲಿಲ್ವಾ? ತಮ್ಮ ಮಾತಾಡಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ತಮ್ಮ ಮಾತಾಡಲಿ, ಸಮಸ್ಯೆ ಮಾತಾಡಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮಾತಾಡ್ತಾರೆ, ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಆಯ್ತು, ಅವ್ರನ್ನ ನೀವು ಕೂತ್ಕೊಳ್ಳಿ. ಆಯ್ತು, ಅವರಲ್ಲಿ ತಮ್ಮ ಮಾತಾಡಿ. ಕೂತ್ಕೊಳ್ಳಿ, ಸದಸ್ಯರಲ್ಲ, ನೀವು ಅರ್ಧ ಪಕ್ಷ ಕೂತ್ಕೊಳ್ಳಿ. ಜಿಲ್ಲೆ ಮುಳುಗು ಆಗ್ತಾ ಇದೆ. ಅಲ್ಲಿ ಜನ ಅವ್ರು ಮಾತಾಡ್ತಾ ಇದ್ದಾರೆ. ತಮ್ಮ ನೀವ್ಯಾಕೆ ಮಾಡ್ತೀರಿ ಇಲ್ಲಿ? ಬೇರೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಶ್ರೀನಿವಾಸ್ ಕೂತ್ಕೊಳ್ಳಿ. ಅಲ್ಲಿ ತಮ್ಮ ಮಾತಾಡಿ, ಜನರ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಲ್ತೀರಿ? ಸಾಕು ಕೂರ್ರಿ, ಕೂತ್ಕೊಳ್ಳಿ. ತಮ್ಮ ಮಾತಾಡಿ. ಅನುದಾನ ಬರಲ್ಲ, ಕೂಗಿದ್ರು ಬರಲ್ಲ, ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ. ಯಾವ ಅನುದಾನನೂ ಇಲ್ಲ. ಬೇರೆಯವರೆಲ್ಲ ಕೂತ್ಕೊಳ್ಳಿ. ಅರ್ಜಿಗೆ ಸೈನ್ ಅಷ್ಟೇ, ಅನುದಾನ ಬರಲ್ಲ. ರಂಗನಾಥ್ ಲಕ್ಷ ಕೊಡ್ತೇನೆ. ಕೂತ್ಕೊಳ್ಳಿ. ಮಾತಾಡ್ತಾರೆ, ನಿಮ್ಮ ಸದಸ್ಯರು ಮಾತಾಡ್ತಾರೆ. ನೀವ್ ಯಾಕೆ ಅಡ್ಡಿಪಡಿಸ್ತೀರಿ? ಆಡಳಿತ ಪಕ್ಷದ ಸದಸ್ಯರು ನೀವು ಅವ್ರ ವಿರುದ್ಧ ಮಾಡ್ತಾರೆ. ನೀವೇ ಏನಾಗಿದೆ? ಆಯ್ತು, ಕೂತ್ಕೊಳ್ಳಿ. ಅವ್ರು ನೀವು ಮತ್ತೆ ಮಾತಾಡಿ. ನೀವು ಇಲ್ಲಿ ನನ್ನ ಸೀಟಲ್ಲಿ ಕೂತ್ಕೊಳ್ಳಿ. ಮತ್ತೆ ನೀವು ಆಕ್ಷನ್ ತಗೊಳ್ಳಿ. ಕೂತ್ಕೊಳ್ಳಿ. ಸಾಕು, ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಮನೆಯನ್ನ ಮಾತಮ್ಮ ಕೂತ್ಕೊಳ್ಳಿ. ಸಾಕು, ಮನೆಯನ್ನ ಮಾತಮ್ಮ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು, ನೀವು ಮಾತಾ ವಿಚಾರ ಹೇಳಿದಿರಿ. ನೀವು ವಿಚಾರದಲ್ಲಿ ಕೂತ್ಕೊಳ್ಳಿ. ಎಲ್ಲ ಆಡಳಿತ ಪಕ್ಷ ಸದಸ್ಯರು ಕಿವಿಗೆ ಇಯರ್ಫೋನ್ ಹಾಕಿ. ಸನ್ಮಾನ್ಯ ಅಧ್ಯಕ್ಷರೇ, ಆವಾಗ ನಿಮ್ಗೆ ಇವರ ಮಾತು ಕೇಳುದಿಲ್ಲ, ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ. ನೀವು ಏನೋ ಇಯರ್ಫೋನ್ ಹಾಕಿ ಎಲ್ಲ ತಲೆ ಎಲ್ಲ ಇಯರ್ಫೋನ್ ಹಾಕಿ ಅಲ್ಲಿ ಸದಸ್ಯರೆಲ್ಲ ಎಲ್ಲ ಸರ್ ಇಯರ್ಫೋನ್ ಹಾಕಲಿ. ಬಿಡ್ತಾರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಇಯರ್ಫೋನ್ ಹಾಕಲಿ. ಮಾತಾಡಿ, ತಮ್ಮ ಮಾತಾಡ ಕೇಳಿದ್ದಾರೆ, ಮಾತಾಡ ಕೇಳಿದ್ದಾರೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮಲೆನಾಡಲ್ಲಿ ಏನಿಲ್ಲ ಉಳ್ಳಾಳಕ್ಕೂ ಈಗ ಎಲ್ಲರೂ ಮಾತಾಡ್ಬೇಕಾ? ನೀವು ಒಬ್ಬರೇ ಮಾತಾಡ್ಬೇಕಾ? ಆಯ್ತು, ಅವ್ರಿಗೆ ತಮ್ಮ ಮಾತಾಡ್ಲಿ. ತುಂಬಾ ಸದಸ್ಯರು ಮಾತಾಡ್ಲಿಕ್ಕೆ ತಮ್ಮ ಮಾತಾಡಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ರಸ್ತೆಗಳೆಲ್ಲ ಕುಸಿದಿದ್ದಾವೆ. ಯಾವುದು ಓಡಾಡಕ್ ದಾರಿ ಇಲ್ಲ. ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸಿ ಇರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ 5 ನದಿಗಳು ಹುಟ್ಟತಕ್ಕಂಥ ಜಿಲ್ಲೆ. ಇಡೀ ರಾಜ್ಯದ ಜನಗಳಿಗೆ ನೀರನ್ನ ಕೊಡುವಂತ 5 ನದಿಗಳು ಹುಟ್ಟುವಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬಂದು ಇವತ್ತು ತುಂಬಾ ಮನೆಗಳು ಕುಸಿದಿದೆ, ರಸ್ತೆಗಳು ಕುಸಿದಿದೆ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ತಾನೇ ಡಿಸಿ ಮತ್ತು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ತೆಗೆದುಕೊಳ್ಬೇಕು ಅನ್ನೋ ಒಂದು ಕ್ರಮನೂ ಸಹ ನಮ್ಮ ಉಸ್ತುವಾರಿ ಸಚಿವರು ತೆಗೆದುಕೊಂಡಿದ್ದಾರೆ. ಜಾರ್ಜ್ ಸಾಹೇಬ್ರು, ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ದಯಮಾಡಿ ಈ ಸಂದರ್ಭದಲ್ಲಿ ಕಂದಾಯ ಸಚಿವರು ಮತ್ತೆ ಉಸ್ತುವಾರಿ ಸಚಿವರು ಗಮನಕ್ಕೆ ಮತ್ತೊಮ್ಮೆ ತರೋದೇನು ಅಂತ ಹೇಳಿದ್ರೆ, ಉಸ್ತುವಾರಿ ಸಚಿವರು ಈಗಾಗಲೇ ನಿನ್ನೆ ಸಭೆಯನ್ನ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ತಕ್ಷಣ ಏನು ನಮ್ಮ ಭಾಗದಲ್ಲಿ ಮಲೆನಾಡಲ್ಲಿ ಮಳೆಯಿಂದ ರಸ್ತೆಗಳು ಕುಸಿದಿದ್ದಾವೆ, ಮನೆಗಳು ಕುಸಿದಿದ್ದಾವೆ, ಅದಕ್ಕೆ ತಕ್ಷಣ ರಸ್ತೆಗಳಿಗೆ ಹಣ ಮೀಸಲಿಟ್ಟು ರಸ್ತೆಗಳನ್ನ ದುರಸ್ತಿಪಡಿಸಬೇಕು. ಇಡೀ ರಾಜ್ಯದಿಂದ ಅತಿ ಹೆಚ್ಚು ಜನ ಪ್ರವಾಸೋದ್ಯಮಕ್ಕೆ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಆದ್ರೆ ಇವತ್ತು 2-3 ರಸ್ತೆಗಳನ್ನ ಓಡಾಡ್ಲಿಕ್ಕೆ ವೆಹಿಕಲ್ ನ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು. ನಮಗೆ ಹೆಚ್ಚು ಮಳೆ ಆದ್ರೆ ಮಾತ್ರ ರಾಜ್ಯದ ಎಲ್ಲಾ ಭಾಗಕ್ಕೂ ನೀರು ಹೋಗೋದು ಅನ್ನೋದನ್ನ ದಯಮಾಡಿ ನಮ್ಮ ಬಿಜೆಪಿ ಸ್ನೇಹಿತರು ಅರ್ತ್ಕೊಬೇಕು ಅಂತ ಹೇಳಿ ಈ ಮಳೆಗಾಲದ ಅಧಿವೇಶನದಲ್ಲಿ ಶ್ರೀನಿವಾಸ್ ಮಾತಾಡ್ತಾರೆ. ಶ್ರೀನಿವಾಸ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನೀವು ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು. ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ.
ಇಡೀ ರಾಜ್ಯಕ್ಕೆ ಮಲೆನಾಡಿಂದ ನಾವು ನೀರು ಕೊಡ್ತಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ. ಮಾನ್ಯ ಅಧ್ಯಕ್ಷರೇ, ಗಾಳಿ ಮತ್ತು ಮಳೆಯಿಂದ ಏನ್ ಲೈಟ್ ಲೈಟ್ರಿಗೆ ತೊಂದರೆ ಆಗಿದೆ, ರೈತರಿಗೆ ತೊಂದರೆ ಆಗಿದೆ. ಶಿವಲಿಂಗೌಡ ಕೂತ್ಕೊಳ್ಳಿ, ಸೋಮವಾರ ಮಾತಾಡಿ. ನೀವು ಕೆಲವು ಸೋಮವಾರ ಮಾತಾಡಿ, ಚರ್ಚೆಗೆ ಅವಕಾಶ ಕೊಡಿ. ಬೇರೆ ಸದಸ್ಯರು ಕಾಯ್ತಾ ಇದ್ದಾರೆ. ಶಿವಲಿಂಗೌಡ ಕೂತ್ಕೊಳ್ಳಿ, ಸೋಮವಾರ ಮಾತಾಡಿ. ಕೂತ್ಕೊಳ್ಳಿ, ಸೋಮವಾರ ಮಾತಾಡಿ. ಇವ್ರೆ ಮಾತಾಡಬೇಡಿ, ಮತ್ತೆ ಅದನ್ನ ಹೇಳ್ಬೇಡಿ. ಮಾತಾಡ್ತೀವಿ, ಕೂತ್ಕೊಳ್ಳಿ ಪ್ಲೀಸ್. ನಾವು ಮಾತಾಡ್ತೀವಿ ನಿಮಿಷ. ಶ್ರೀನಿವಾಸ್ ಮಾತಾಡಿ. ಶಿವಲಿಂಗೌಡ ಕೂತ್ಕೊಳ್ಳಿ. ದಯವಿಟ್ಟು ಶಿವಲಿಂಗೌಡ ಕಮ್ಮಿಗಿದ್ದೀನಿ, ಮಾತಾಡ್ತೀವಿ ನಾವು. ಬೇಕೇ ಬೇಕು. ಸೋಮವಾರ ಚರ್ಚೆ ಕೊಡುವ, ಶಿವಲಿಂಗಯ್ಯ ಬೇಕು ಅಂತ. ಮಾನ್ಯ ಅಧ್ಯಕ್ಷ, ದಯವಿಟ್ಟು ಧನ್ಯವಾದಗಳು. ಬೇಕೇ ಬೇಕು. ಮಾನ್ಯ ಅಧ್ಯಕ್ಷ, ಧನ್ಯವಾದಗಳು ಅವಕಾಶ ಕೊಟ್ಟಕ್ಕೋಸ್ಕರ. ಮಲೆನಾಡಿನಲ್ಲೆಲ್ಲ ಏನು ಲೈಟಿಂಗ್ ಕಂಬಗಳು ಹೋಗಿದ್ದಾವೆ, ಮತ್ತು ರಸ್ತೆಗಳು ಹಾಳಾಗಿದ್ದಾವೆ, ಮತ್ತೆ ಗುಡ್ಡಗಳು ಕುಸಿತ ಆಗಿದೆ. ಇದರಿಂದ ಸಾರ್ವಜನಿಕರಿಗೆ ಜಲ್ಲ ತೊಂದರೆ ಆಗಿದೆ, ಮತ್ತು ಅನೇಕ ಕಂಬಗಳು ಲೈಟಿನ ಮೇಲೆ ಬಿದ್ದು ಮರಗಳು ಲೈಟಿನ ಕಂಬದ ಬಿದ್ದು ವೈರೆಲ್ಲ ನಾಶ ಆಗಿದೆ. ಮಾನ್ಯ ಅಧ್ಯಕ್ಷರೇ, ರಸ್ತೆಗಳು ಹಾಳಾಗಿದೆ. ಏನು ಏನು ಡಿಸ್ಟ್ರಿಬ್ಯೂಷನ್ ಚಾನೆಲ್ಗಳು ಅವೆಲ್ಲವೂ ಕೂಡ ಹಾಳಾಗಿದೆ. ಇವೆಲ್ಲವೂ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ಸದನಕ್ಕೆ ಬಂದಿರೋದು ಚರ್ಚೆ ಮಾಡಲಿಕ್ಕೆ. ಮಾನ್ಯ ಅಧ್ಯಕ್ಷರೇ, ಗಲಾಟೆ ಮಾಡ್ತೀವಿ, ನಾವೇನು ಮಾಡೋಕ್ಕಾಗೋದಿಲ್ಲ. ಇವರಿಗೆ ನಾವು ಸದನಕ್ಕೆ ಬಂದಿರೋದು ಚರ್ಚೆ ಮಾಡಬೇಕು. ನಮ್ಮ ಕ್ಷೇತ್ರದ ಮತ್ತು ರಾಜ್ಯದ ವಿಚಾರ ಚರ್ಚೆ ಮಾಡಕ್ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡಕ್ ಬಂದಿರೋ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡಕ್ ಬಂದ್ರೆ ಅವಕಾಶ ಕೊಟ್ಟಿಲ್ಲ. ಇವ್ರನ್ನ ಏನು ವಾಜಪೇಯಿ ಎಲ್ಲ ಇಯರ್ಫೋನ್ ಹಾಕಿ ನಿಯಮ ಮಾಡಿತ್ತು. ವಾಜಪೇಯಿ ಇದ್ದಾಗ ಏನು ಬಾವಿ ಒಳಗಡೆ ಗಲಾಟೆ ಮಾಡ್ತಾರೆ, ಅವ್ರನ್ನ ದಯವಿಟ್ಟು ನೀವು ಹೊರಗಾಕ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಒಳ್ಳೆ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ. ಅವರು ಹಣವನ್ನು ಕ್ಷೇತ್ರ ಕೊಟ್ಟಿದ್ದಾರೆ, ಎಲ್ಲಾ ಕ್ಷೇತ್ರಕ್ಕೂ ಹಣವನ್ನು ಕೊಟ್ಟಿದ್ದಾರೆ. ಯಾವ ಕ್ಷೇತ್ರಕ್ಕೂ ಅನ್ಯಾಯ ಮಾಡಿಲ್ಲ. ನಮಗೂ 106 ಕೋಟಿ ಕೊಟ್ಟಿದ್ದಾರೆ ಎಲ್ಲ ಇಲಾಖೆಗಳಿಂದ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಅವರು ನುಡಿದಂತೆ ನಡೆದಂತವರು ಸಿದ್ದರಾಮಯ್ಯರು. ಅವ್ರು ಹಿಂದೆ ಏನು ಹೇಳಿದ್ರು ಅದನ್ನು ಮಾಡಿದ್ದಾರೆ. ಈಗಲೂ ಅಷ್ಟೇ ನುಡಿದಂತೆ ನಡೆದಿದ್ದಾರೆ. ಭ್ರಷ್ಟಾಚಾರದ ಆಡಳಿತ ಹೊರಟಿದ್ದಾರೆ. ಭ್ರಷ್ಟಾಚಾರ ಹುಟ್ಟಿದ್ರೆ ಬಿಜೆಪಿ ಸರ್ಕಾರದಿಂದ ಹುಟ್ಟಿರ್ತಕ್ಕಂಥದ್ದು. ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಭ್ರಷ್ಟಾಚಾರ ಆಗಿಲ್ಲ. ಇವ್ರು ಬಂದ ಮೇಲೆ ಭ್ರಷ್ಟಾಚಾರ ಆಗ್ತಾ ಇರತಕ್ಕಂಥ ಅತಿ ಹೆಚ್ಚಿನ ಭ್ರಷ್ಟಾಚಾರ ಆಗಿರೋದು ಬಿಜೆಪಿ ಸರ್ಕಾರದಿಂದ. ಅದಕ್ಕೋಸ್ಕರ ನಾನು ಮಾನ್ಯ ಅಧ್ಯಕ್ಷರು ಕೇಳ್ಕೊಳ್ತಕ್ಕಂಥ ಇಷ್ಟೇ, ನೀವು ಮಾನ್ಯ ಮುಖ್ಯಮಂತ್ರಿಗಳ ಉತ್ತರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವ್ರು ಇದೇ ರೀತಿ ಗಲಾಟೆ ಮಾಡ್ತಿದ್ರೆ ಕಾನೂನು ರೀತಿ ಅವ್ರ ಕ್ರಮ ತೆಗೆದುಕೊಂಡು ಅವ್ರನ್ನ ಹೊರಗಾಕ್ಬೇಕು. ಅವರು 106 ಕೋಟಿ ಹಗರಣ ಮಾಡಿದ್ದಾರೆ, ಅವನು ಕೂಡ ನಾವು ಬೆಳಕು ಚೆಲ್ಲಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರನ್ನ ಹೊರಗಾಕಿ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಕೇಳಬೇಕಾಗಿದೆ. ದಯವಿಟ್ಟು ಉತ್ತರ ಮಾಡಕ್ಕೆ ಅವಕಾಶ ಮಾಡಿ. ಪ್ರದೀಪ್ ಈಶ್ವರ್. ನಮಸ್ತೆ ಸಭಾಧ್ಯಕ್ಷರೇ. ಬೋವಿ ನಿಗಮದಲ್ಲಿ ಮಳೆಗಾಲ ಅತಿವೃಷ್ಟಿ ನಿವಾಸದ ಬಗ್ಗೆ ಬೋವಿ 4 ಸೋಮವಾರ ಚಾನ್ಸ್ ಇದೆ. ಮಳೆಗಾಲದ ಬಗ್ಗೆ ಮಾತಾಡಿ, ಜನರ ಬಗ್ಗೆ ಮಾತಾಡಿ. ರಾಜ್ಯದಲ್ಲಿ ಪ್ರವಾಹ ಇದೆ, ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ. ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ. ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ, 25 ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆಲಿ ಕೊಡ ಬಾಣ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ MLAಗೆ 25 ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ. ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್? 25 ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ.